ಇವತ್ತು ನಮಗೆ ಓಟ್ಪಾಲೆ ಬೆಳಿಗ್ಗೆ ತುಂಬ ದಿನ ಆಯ್ತು ಮಾಡದೆ. ಇದಕ್ಕೆ ಬೇರೆ ಬೇರೆ ಹೆಸರು ಉಂಟು, ಓಟ್ಪಾಲೆ, ಓಟ್ ರೊಟ್ಟಿ, ಕಪ್ಪ ರೊಟ್ಟಿ, ಬೇರೆ ಬೇರೆ ಹೆಸರೆಲ್ಲ ಉಂಟು. ಇದಕ್ಕೆ ಎಂತಲ್ಲ ಎಂತ ಎಣ್ಣೆ ಎಂತ ಇಲ್ಲ, ಎಣ್ಣೆ ಹಾಕದ ತಿಂಡಿ ಇದು, ಎಂತ ಎಣ್ಣೆ ಹಾಕಲಿಕ್ಕಿಲ್ಲ ಇದಕ್ಕೆ. ಹಾಕದ ತಿಂಡಿ ಸಾಫ್ಟ್ ಕೂಡ ಇರ್ತೇವೆ ನೋಡಿ, ಈ ರೀತಿ ಇರ್ತೇವೆ. ಹೇಗಿದ್ದೀರಾ ಎಲ್ಲರೂ? ಸೌಖ್ಯ, ಹುಷಾರಿದ್ದೀರಾ ಎಲ್ಲರೂ? ನಾವು ಉಂಟಲ್ಲ ಇದು ಮಾರ್ಕೆಟಿಗೆ ಹೋಗಿ ಬಂದದ, ಆಗ ಅಲ್ಲಿ ಒಂದು ಇತ್ತು ಚುರುಮುರಿ. ಹಾಗೆ ನಾವು ಫಸ್ಟ್ ನೋಡುದು ಅದನ್ನು, ಹಾಗೆ ತಂದದ್ದು. ಆ ಚುರುಮುರಿ ಬರ್ತಲ್ಲ ಚುರುಮುರಿ, ಅದನ್ನು ಆ ರೀತಿ ಮಾಡ್ಬೋದು ಅಂತ ಹೇಳಿ ತಂದಿದ್ದೇವೆ. ಯಾರಿಗಾದ್ರದ್ದು ಗೊತ್ತುಂಟಾ, ಅದ್ರ ಬಗ್ಗೆ ಗೊತ್ತುಂಟಾ ಅಂತ ಹೇಳಿ ನಿಮ್ಗೆ ಎಂತ ನಾವು ಎಂತ ಹೇಳುದು ನಾವು ಕೇಳುದು. ಯಾರಿಗಾದ್ರೂ ಗೊತ್ತಿದ್ರೆ ಅದು ನಮ್ಗೆ ಎಂತಾದ್ರು ಹೇಳಿ ಅಂತೇಳಿ, ಎಂತಾದ್ರು ರೆಸಿಪಿ ಮಾಡ್ಲಿಕ್ಕೆ ಅಂತೇಳಿ ತಂದದ್ದು. ನಮ್ಗೆ ಎಂತದ್ದು ಚುರುಮುರಿ ಆಗಿ ತಿನ್ಬೋದು ಅಂತೇಳಿ ಹಾಗೆ ನಿಮ್ಗೆ ತೋರಿಸುವ ಅದು ಹೇಗೆ ಉಂಟು, ಯಾವ ರೀತಿ, ಯಾರಾದ್ರೂ ಟ್ರೈ ಮಾಡಿದ್ದೀರಾ ನೋಡಿ. ನೋಡಿ ಈ ರೀತಿ ಉಂಟು, ಈ ರೀತಿ ಉಂಟು ನೋಡಿ. ಎಂತ ಇದು ಕರ್ಕೂರ ಆಗ್ತದೆ ತಿನ್ನುವಾಗ. ಹೌದಾ? ಸಪ್ಪೆ 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 ಅಂತ. ಚುರುಮುರಿ ಈ ರೀತಿ ಶೇಪ್ ಮಾಡಿ ಇಟ್ಟಿದಾರ ಅಂತ ಅಲ್ಲ, ಇದು ರಾಗಿದ್ದು ನೋಡಿ, ರಾಗಿದ್ದು ಅಂದದ್ದು. ಬೇರೆ ಸಹ ಇತ್ತು ಇದು. ಇದಕ್ಕೆ ಚುರುಮುರಿಯಾಗಿ ಮಾಡಿದ್ರೆ ಒಳ್ಳೇದಿರ್ಬೋದು. ನೋಡಿ ಇದು ಪ್ಯಾಕೆಟ್ ನೋಡಿ, ಈ ರೀತಿ ಉಂಟು, ಈ ರೀತಿ ಉಂಟು. ಯಾರಾದ್ರೂ ರೆಸಿಪಿ ಮಾಡಿದ್ದೀರಾ ಇದರದ್ದು? ನಾನು ರೆಸಿಪಿ ಮಾಡಲಿಲ್ಲ, ತರಲಿಲ್ಲ. ಫಸ್ಟ್ ಅಲ್ಲಿ ಇತ್ತು ತಂದದ್ದು ಎಂತ ನೋಡ್ಲಿಕ್ಕೆ. ಇದೆಂತ ಅಂತ ಯಾರಿಗಾದ್ರು ಗೊತ್ತುಂಟಾ? ನೋಡ್ಬೇಕಂತದ. ಹುಳಿ ಸಿಹಿ ಎಲ್ಲ ಉಂಟು, ಒಳ್ಳೇದುಂಟು. ತಿನ್ನುವಾಗ ಉಂಟಲ್ಲ ಚೆರ್ರಿಯಾಗಿ ಕಾಣ್ತದೆ, ಚೆರ್ರಿ ತಿಂದಾಗೆ ಟೇಸ್ಟ್ ಉಂಟು, ಚೆರ್ರಿ ಆಗಿರ್ಬೇಕು ನನಗೆ ಅನಿಸ್ತದೆ. ಅದು ತುಂಬಾ ಡ್ರೈ ಆಗಿ ಆ ರೀತಿ ಆಗಿದೆ ಚೆರ್ರಿ. ಅದು ಚೆರ್ರಿಯೊಳಗೆ ಚಿಕ್ಕ ಚಿಕ್ಕ ಬೀಜ ಇರುದಲ್ಲ, ಇದ್ರೊಳಗೆ ಚಿಕ್ಕ ಚಿಕ್ಕ ಬೀಜ ಉಂಟು, ಚಿಕ್ಕ ಚಿಕ್ಕದು ಬೀಜ. ನೋಡಿ ಈ ರೀತಿಯ ಬಾಟಲ್ ಉಂಟಲ್ಲ, ಇದಿದ್ರೆ ಒಳ್ಳೇದು. ಎಂತ ಗೊತ್ತುಂಟಾ, ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ ನೀರು ಸ್ಪ್ರೇ ಮಾಡ್ಲಿಕ್ಕೆ. ನೋಡಿ ಈ ರೀತಿ ನಾವು ಇದು ತಂದದ್ದು ಗಿಡಗಳಿಗೆ ಸ್ಪ್ರೇ ಮಾಡ್ಲಿಕ್ಕೆ ಅಂದ್ರೆ. ಇದ್ರೆ ಒಂದು ಸೆಟ್ಟೆ ಸಿಗ್ತದೆ, ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಹಾಕುವ. ನೋಡಿ ಈ ರೀತಿ ಇದನ್ನೊಂದು ಚೇಂಜ್ ಮಾಡಿದ್ರೆ ಇನ್ನೊಂದು ರೀತಿ ಆಗ್ತದೆ. ಫುಲ್ ಸ್ಪ್ರೇ ಹುಳಕ್ಕೆಲ್ಲ ಎಂತಾದ್ರೂ ಮದ್ದು ಸ್ಪ್ರೇ ಮಾಡ್ಲಿಕ್ಕಿದ್ರೆ ಇಂಥ ಬಾಟಲ್ ಚಂದ. ಇಲ್ಲದ್ರೆ ಉಂಟಲ್ಲ ಆ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇರ್ತದಲ್ಲ, ಅದಕ್ಕೆ ನಾವು ಹೀಗೆ ಮಗ್ಗಲ್ಲೆಲ್ಲ ನೀರು ಹಾಕಿದ್ರೆ ಗಿಡಗಳು ಸತ್ತೇ ಹೋಗ್ತದೆ. ಅದಕ್ಕೆ ಇಂಥದ್ದೆಲ್ಲ ಸ್ಪ್ರೇ ಬಾಟಲ್ ಇದ್ರೆ ಒಳ್ಳೇದು. ಎಲ್ಲದಕ್ಕೆ ಆಗ್ತದೆ ಇದು. ಅದು ಒಂದರಲ್ಲಿ ನಾಲ್ಕು ಬಾಟಲ್ 3 ಏನೋ ಸಿಕ್ಕಿದೆ. ಚಂದ ಫ್ರೈ ಆಗ್ತದೆ. ಚಿಕ್ಕ ಚಿಕ್ಕ ಗಿಡ ಇದ್ರೆ ಉಂಟಲ್ಲ, ಅದು ಸಾಯ್ತದೆ, ಅಂದ್ರೆ ಬಿದ್ದು ಸಾಯ್ತದೆ ಜಾಸ್ತಿ ಒಮ್ಮೆಲೆ ನೀರು ಹಾಕಿದ್ರೆ. ಇಂಥ ಚಂದ ಒಳ್ಳೆದಾಗ್ತದೆ ನೀರು ಹಾಕ್ಲಿಕ್ಕೆ. ಒಂದು ಗಿಡ ಹಾಕಿದ್ದು ನೋಡಿ ಹೇಗೆ ಸ್ಪ್ರೆಡ್ ಆಗಿದೆ ನೋಡಿ, ಎಲ್ಲ ಹೋಗಿದೆ. ಅದರ ಬಳ್ಳಿ ನೋಡಿ ಅಂತೆ, ಬೇರು. ಇದು ಮನಿ ಪ್ಲಾಂಟ್ ಉಂಟಲ್ಲ, ಬೇರೆ ಬೇರೆ ಟೈಪಲ್ಲಿ ಎಂಥದ್ದು ವಾಸ್ತು ಗಿಡ. ಇದೊಂದು ಆ ಸೈಡ್ ಇದ್ದದ್ದು ಇಲ್ಲಿ ಹಾಕಿದ್ದು ನೋಡಿ, ಅದೇ ಬಳ್ಳಿ ಹಾಗೆ ಆಗಿದೆ. ಹುಳ ಇತ್ತು ನೋಡಿ. ಈ ಸೈಡ್ ಕೂಡ ಸ್ಪ್ರೆಡ್ ಆಗಿದೆ ಅದೇ ಗಿಡ. ಮತ್ತೆಂತ ಗೊತ್ತುಂಟ, ಇಲ್ಲಿ ಶಂಖ ಹೂ ನೋಡಿ, ಇದನ್ನು ಎಷ್ಟು ತೆಗೆದ್ರು ನೋಡಿ ರಾಶಿ ಆಗ್ತದೆ. ಎಂತ ಮಾಡೋದು ನೋಡಿ, ಇಲ್ಲಿ ನೋಡಿ. ಅದು ಈಗ ಬೇಡ ಅಂದ್ರೆ ಹುಳ ಆಗ್ತದೆ ಅಂತ, ಅದಕ್ಕೆ ನಾವು ತೆಗೆಯುವುದು ಇಲ್ಲಿಂದ. ನೋಡಿ ಫುಲ್ಲು ಶಂಖ, ಎಷ್ಟು ತೆಗೆದ್ರು ಬರ್ತದೆ. ವಾಪಸ್ ಹೋಗೋದಂಗೆ ತೆಗಿಯೋದು, ಮೇಲೆ ಹೋಗಕ್ಕೆ ಬಿಡ್ಲಿಕ್ಕಿಲ್ಲ. ಅದು ಹುಳ ಆಗೋದಕ್ಕೆ ನಾವು ತೆಗೆಯುವುದು. ಹುಳ ಆಗ್ತದಲ್ಲ, ಅವತ್ತು ಗೊತ್ತುಂಟಲ್ಲ ನಿಮಗೆ, ನೋಡಿದರೆ ಗೊತ್ತಿರ್ಬೋದು ಎಷ್ಟು ಹುಳ ಗೊತ್ತುಂಟಾ. ನುಗ್ಗೆ ಮರ ನೋಡಿ ನಮ್ಮಲ್ಲಿ ನೋಡಿ, ಇದು ನಾನು ತೋರಿಸಿದ್ದೆ, ನರ್ಸರಿಯಿಂದ ತಂದು ತುಂಡು ಮಾಡ್ತೇವೆ. ಇಲ್ಲಿಂದ ತುಂಡು ಮಾಡುದು, ಇಲ್ಲಿ ಕಟ್ಟೋದು, ಚಿಗುರು ಬರ್ತದಲ್ಲ, ತುಂಡು ಮಾಡಬೇಕಿದೆಲ್ಲ, ಮತ್ತೆ ನೆಟ್ಟು ಬಿಡು. ಮತ್ತೆ ಯಾಕಿದೆ ಅಂತ ಉದ್ದ ಹೋಗಿದೆ, ಪೂರಾಗಿದೆ. ತುಂಡು ಮಾಡಿ ಅವ್ರು ಹೇಳಿದ್ದಾರೆ, ಉದ್ದ ತುಂಡು ಮಾಡ್ಬೇಕಂತ. ತುಂಡು ಮಾಡಿ ಇಲ್ಲಿ ಕಟ್ಟಬೇಕಂತ, ಚಿಗುರು ಬರ್ತದೆ. ಹಾಗೆ ಮಾಡುವ. ಇದು ಕೆಳಗೆ ತೋಟದಲ್ಲಿ ಇತ್ತು, ಅದನ್ನ ಮೇಲೆ ತೋಟಕ್ಕೆ ತಂದದ್ದು. ಅಂದ್ರೆ ನನಗೆ ಹತ್ತಿರ ತೆಗಿಲಿಕ್ಕೆ ಹತ್ತಿರ ಆಗ್ಬೇಕಂತೇಳಿ ನೋಡಿ. ಈಗ ಇದನ್ನು ಚಿಕ್ಕದಿತ್ತು, ಈಗ ದೊಡ್ಡದಾಗಿದೆ. ಮತ್ತೆ ಅಲ್ಲಿ ಸಹ ನೆಟ್ಟಿದ್ದೇನೆ, ಅಲ್ಲಿ ನೆಟ್ಟಿದೆ. ಎಲ್ಲ ನಮಗೆ ಹತ್ತಿರ ಆಗಲಿಕ್ಕೆ ನೆಟ್ಟದ್ದು. ಶಂಖಪುಷ್ಪ ನೋಡಿ, ಅದು ಅಲ್ಲಿಂದ ತೋರಿಸಿದೆ. ಈಗ ಎಲ್ಲಿಂದ ಎಲ್ಲ ಇನ್ನು ಇದಾಗ್ತದೆ, ಹುಳ ಆಗ್ತದೆ. ಹುಳ ಆಗುವ ಚಾನ್ಸಸ್ ಉಂಟು, ಎಂತ ಮಾಡಲಿಕ್ಕೆ ಸಹ ಗೊತ್ತಿಲ್ಲ. ಅದಕ್ಕೆ ಮೊದಲೇ ನಾವು ತೆಗೆಯೋದು ಒಳ್ಳೆಯದು. ಇದನ್ನು ಫುಲ್ ತೆಗಿಬೇಕು, ಬೇಗ ಬೆಳೆಯೋದು ಇದು. ಹೌದದ, ಒಂದು ಗಿಡ ಇತ್ತು, ಹೇಗೆ ಆಗಿದೆ ನೋಡಿ. ಗೊಬ್ಬರ ಹಾಕಿಲ್ಲ, ಎಂತ ಆಗಲಿಲ್ಲ, ಎಂತ ಹಾಕದೆ ಬೆಳೆಯೋದು ಅದು. ಚಂದ ಮಾತ್ರ ಅದು ಹುಳ ಆಗ್ತದೆ ಅಂತ ಹೇಳಿ ಅದು ಆಗಿ ತೆಗೆಯುದು. ಇವತ್ತು ಬೆಳಿಗ್ಗೆ ಪದಾರ್ಥ ಮಾಡುದು. ಇವತ್ತು ಇದು ಉಪ್ಪಿನಲ್ಲಿ ಹಾಕಿದ ಹಸಿನ ಸೊಳ್ಳೆ ಉಂಟಲ್ಲ, ಅದನ್ನು ಪದಾರ್ಥ ಮಾಡುವ ಅಂತ ಇವರೊಂದು ಅಪ್ಪ ನಿನ್ನೆ ಹೇಳಿದ್ದಾರೆ. ಇವತ್ತು ಹಸಿನ ಸೊಳ್ಳೆ ಪದಾರ್ಥ ಮಾಡ್ಬೇಕಂತ. ಹಾಗೆ ಇದನ್ನು ತುಂಡು ಮಾಡುದು ನೋಡಿ, ಇದನ್ನು ಹೀಗೆ ತುಂಡು ಮಾಡಿ ಹಾಕಿದ್ರು. ಈ ಒಳಗೆ ಉಂಟಲ್ಲ ಹೀಗೆ ತುಂಡು ಮಾಡಬೇಕು. ಮತ್ತೊಬ್ಬರಿಗೆ ಹೀಗೆ ನೋಡಿ,
ಬೇರೆ ಬೇರೆ ನಮ್ಮ ಮನೆಯಲ್ಲಿ ತುಂಡು ಮಾಡೋದು ಒಂದು ವಿಧಾನ ಉಂಟು. ಮಗಳಿಗೆ ಈ ರೀತಿ ಮಾಡಬೇಕು, ಮತ್ತೊಬ್ಬರಿಗೆ ಈ ರೀತಿ ನೋಡಿ, ಈ ರೀತಿ ನಾನು ಯಾವ ರೀತಿ ನೀನು ಪದಾರ್ಥ ಮಾಡೋದು ಯಾವ ರೀತಿ, ಇಬ್ಬರಿಗೆ ಎರಡೆರಡು ನಮೂನೆಯ ಪದಾರ್ಥ ಆಗಬೇಕು. ಈ ರೀತಿ ಮತ್ತು ಈ ರೀತಿ. ನನಗೆ ಈ ರೀತಿದ್ದು ಟೇಸ್ಟ್, ಇದು ಟೇಸ್ಟ್, ಇದು ಹೀಗೆ ತುಂಡು ಮಾಡಿ ಅಂತ ಹೇಳ್ತಾರೆ. ಅವ್ರು ಹೀಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ ಯಾವ ಥರ 2 ಸಹ ಮಿಕ್ಸ್ ಮಾಡಿ ಪದಾರ್ಥ ಎರಡು ಮಿಕ್ಸ್ ಮಾಡಿದ್ದು ಮತ್ತೆಂತ ಮಾಡುದು ನೋಡಿ. ಉಪ್ಪೆಲ್ಲ ಹಾಕಿದ ಅರಿಶಿನ ಸೋಳೆ ಇದು ನೀರೆಲ್ಲ ಹಾಕಿಟ್ಟಿದೆ. ಇದೆಲ್ಲ ಉಂಟಲ್ಲ ಭಯಂಕರ ಉಪ್ಪು ಉಂಟು. 2 ಗಂಟೆ ನೆನೆ ಇಟ್ಟಿದ್ದೇನೆ. ಅದು ಇಲ್ಲದೆ ಉಪ್ಪು ಹೋಗ್ಬೇಕಲ್ಲ. ಇನ್ನು ಇದನ್ನು ತುಂಡು ಮಾಡಿ ಹೀಗೆ ಸಪೂರ ಮಾಡಿ ಹಾಕೋದು. ಇನ್ನು ಇದು ಉಪ್ಪು ಎಲ್ಲ ಹೋಗ್ತದೆ. ಉಪ್ಪು ಜಾಸ್ತಿ ಇದ್ದಾಗ ಮತ್ತೆ ತಿನ್ಲಿಕ್ಕೆ ಕೂಡ ಆಗುದಿಲ್ಲ. ಅದಕ್ಕೆ ಇದು ಮಿಕ್ಸ್ ಮಾಡಿ ಪದಾರ್ಥ ಮಾಡ್ಬೋದು. ಅಂತ ಹೆಸರು ಕಾಳು ಉಂಟಲ್ಲ ಅದನ್ನು ಮಿಕ್ಸ್ ಮಾಡಿ ಈಗ ಪದಾರ್ಥ ಮಾಡ್ತೀವಿ. ಖಾಲಿ ಅದೇ ಒಳ್ಳೇದಾಗಲ್ಲ. ಇಲ್ಲದ್ರೆ ಹಲಸಿನ ಇದು ಬೀಜ ಉಂಟಲ್ಲ ಅದು ಸ್ವಲ್ಪ ಇರುತ್ತಲ್ಲ, ಅದಿಲ್ಲ. ವ್ಲಾಗ್ ನಾವು ಸ್ವಲ್ಪ ದಿನ ಆದ ನಂತರ ಕಂಟಿನ್ಯೂ ಮಾಡ್ತಿರೋದು. ಫಸ್ಟ್ ಅಮ್ಮನಿಗೆ ಜ್ವರ ಇತ್ತು, ನೆಕ್ಸ್ಟ್ ಡೇ ನನಗೆ ಜ್ವರ. ಹಾಗೆ ಈಗ ಜ್ವರ ಬಿಟ್ಟದಷ್ಟೇ, 1-2 ದಿನದಲ್ಲಿ ಬಿಟ್ಟಿದೆ. ಹಾಗೆ ಇಲ್ಲದಿದ್ರೆ ಜ್ವರ ಬಂದೆಲ್ಲ ಕೆಲಸ ಮಾಡ್ಲಿಕ್ಕೆಲ್ಲ ಆಗುದೇ ಇಲ್ಲ. ಹಾಗೆ 2-3 ದಿನ ಇಲ್ಲ, ಅವರಿಗೆ 2 ದಿನ, ನನಗೆ 2 ದಿನ ಹಾಗೆ ಜ್ವರ ಇತ್ತು. ಹಾಗೆ ನಿಮ್ಗೆ ಉಂಟಲ್ಲ, ಒಂದು ನನ್ನ ಅಪ್ಪನ ಬಗ್ಗೆ ಒಂದು ಹೇಳದ ವಿಷಯ ಹೇಳಿಕುಂಟು. ಇಷ್ಟರೊಳಗೆ ನಾವು ಹೇಳಿಲ್ವಾ ಅಂತೇಳಿ. ಹಾಗೆ ಇಲ್ಲಿ ಇವತ್ತು ಹೇಳ್ತೇನೆ. ಎಂತಂತ ಹೇಳಿದ್ರೆ, ಕೆಲವರು ಕೇಳ್ತಿದ್ರು ಅಪ್ಪ ಎಂತ ಮಾಡುದು, ಎಲ್ಲಿದ್ದಾರೆ, ಎಂತ ಕೆಲಸ ಮಾಡುದು ಹಾಗೆಲ್ಲ ಕೇಳ್ತಿದ್ರು. ಹಾಗೆ ಅದನ್ನೇ ಹೇಳುವ ಅಂತೇಳಿ. ಅಪ್ಪ ಉಂಟಲ್ಲ ಫಸ್ಟ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಈಗ ಬಿಟ್ಟು ಮನೆಯದು ಕೃಷಿ ಎಲ್ಲ ನೋಡ್ಬೇಕಲ್ಲ, ಹಾಗೆ ಅವರು ಮನೆಯಲ್ಲೇ ಇದ್ದಾರೆ, ಕೃಷಿ ಎಲ್ಲ ನೋಡ್ಕೊಂಡು. ಮೊದಲೆಲ್ಲ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರು. ಹಾಗೆ ಕೆಲವರು ಕೇಳಿದ್ರು ಎಂತ ಮಾಡುದಪ್ಪ ಹೇಳಿ ಹೇಳಿ ಅಂತೇಳಿ. ಅಪ್ಪನ ಬಗ್ಗೆ ಎಲ್ಲ ಹೇಳಿ ಆಗಿದೆ, ಇದೊಂದು ಬಾಕಿ ಇತ್ತು ಹೇಳಿಕ್ಕೆ. ಹಾಗೆ ಇಷ್ಟರೊಳಗೆ ಹೇಳಿರ್ಲಿಲ್ವಾ ಅಂತೇಳಿ. ಹೌದು, ನಾವು ಇಷ್ಟರೊಳಗೆ ಹೇಳಿರ್ಲಿಲ್ಲ ಅಪ್ಪ ಎಂತ ಕೆಲಸ ಮಾಡುದು ಅಂತೇಳಿ. ಅಪ್ಪ ಈಗ ಕೃಷಿಯ ಕೆಲಸ ಮಾಡುದು, ಅಂದ್ರೆ ತೋಟ ಎಲ್ಲ ತುಂಬಾ ನೋಡ್ಕೊಳ್ಳಿಕ್ಕೆ ಉಂಟು. ಹಾಗೆ ಬೇಕಾಗ್ತದೆ ಅಲ್ಲ. ಈಗ ಕಂಪನಿಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಯಾರು ಇರುದಿಲ್ಲ. ಹಾಗೆ ಇಲ್ಲಿ ಈಗ ಕೃಷಿಯನ್ನೇ ನೋಡ್ಕೊಳ್ತಿದ್ದಾರೆ. ಮೊದಲೆಲ್ಲ ಕಂಪನಿಯಲ್ಲೂ ಕೆಲಸ ಮಾಡ್ತಿದ್ರು. ಹಾಗೆ ಕೆಲವರೆಲ್ಲ ಕೇಳ್ತಾ ಇದ್ರು ಅಪ್ಪನ ಬಗ್ಗೆ ಹೇಳಿ ಹೇಳಿ ಅಂತ. ಅಪ್ಪನ ಬಗ್ಗೆ ಎಲ್ಲ ಹೇಳಿ ಆಗಿದೆ, ಇನ್ನೆಂತ ಹೇಳಿಕೊಟ್ಟು ಗೊತ್ತಿಲ್ಲ. ಹಾಗೆ ಅಪ್ಪನ ಬಗ್ಗೆ ಕೆಲಸದ ಬಗ್ಗೆ ಕೇಳ್ತಿದ್ರು. ಹಾಗೆ ಅದನ್ನು ಕೂಡ ಹೇಳಿದ್ದು. ಮತ್ತೆ ಕೃಷಿ ಅಂತ ಗೊತ್ತುಂಟ, ಕೃಷಿ ಇದ್ರೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾರಾದ್ರೂ ಒಂದು ನೋಡ್ಕೊಳ್ಳಿಕ್ಕೆ ಬೇಕೇ ಬೇಕು, ಇಲ್ಲದಿದ್ರೆ ಅದು ಹಾಳಾಗಿ ಹೋಗ್ತದೆ. ಅದು ಹಾಗೆ ಅಲ್ಲ. ಕೃಷಿ ಅಂತ ಹೇಳಿದ್ರೆ ಖಾಲಿ ಕೃಷಿ ಇದ್ರೆ ಸಾಕಾಗುದಿಲ್ಲ, ಅದನ್ನ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಜನ ಬೇಕೇ ಬೇಕು. ಅಂದ್ರೆ ಅದನ್ನು ಕ್ಲೀನ್ ಮಾಡುದು, ಅದು ಬುಡವನ್ನು ಬಿಡಿಸುದು, ಗಿಡವನ್ನು, ಅಥವಾ ಅದಕ್ಕೆ ಗೊಬ್ಬರ ಹಾಕುದು, ಅದು ಎಂತಾದ್ರೊಂದು ಕೆಲಸ ಇದ್ದೇ ಇರ್ತದೆ. ಕೃಷಿ ಇದ್ರೆ ಒಳ್ಳೇದು ಕೂಡ. ನೋಡ್ಕೊಳ್ಳಿಕ್ಕೆ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಅದನ್ನು ನೋಡ್ಕೊಂಡ್ರೆ ಮಾತ್ರ ನಮ್ಗೆ ಒಂದು ಅದ್ರದ್ದು ಫಸಲು ಎಂತ ಬರ್ತಲ್ಲ ಅದೆಲ್ಲ ಸಿಗುದು. ಇಲ್ಲದಿದ್ರೆ ಅದು ಸಿಗುದಿಲ್ಲ. ಈಗ ನೋಡಿ, ಕೆಲವ್ರದ್ದು ನೋಡಿರ್ಬೋದು. ಈಗ ನಮ್ಮ ಸೈಡ್ ಆಚೆ ಒಂದು ತೋಟ ಉಂಟು, ಅದನ್ನ ಯಾರು ನೋಡ್ಕೊಳ್ಳುದೇ ಇಲ್ಲ ಆ ಮನೆಯವರು. ಹಾಗೆ ಅದು ಎಂತ ಹಾಳಾಗಿ ಹೋಗಿದೆ, ಎಂತ ಇಲ್ಲ, ಫುಲ್ ಹುಲ್ಲು ಬಂದು ಎಂತ ಅಡಿಕೆ ಆಗುದಿಲ್ಲ, ಎಂತ ಆಗುದಿಲ್ಲ. ಹಾಗೆ ಕೃಷಿ ಇದ್ರೆ ಅದನ್ನ ನೋಡ್ಕೊಳ್ಳಿಕ್ಕೆ ಜನ ಬೇಕೇ ಬೇಕು, ಅದನ್ನ ಚಂದ ನೋಡ್ಕೊಳ್ಳೇಬೇಕು. ಹಾಗೆ ನಮ್ಮ ಹಾಗೆ ಈಗ ನಾವು ಯಾರು ಕೂಡ ನೋಡ್ಕೊಳ್ಳೋದಿದ್ರೆ ಎಲ್ಲ ಹಾಳಾಗಿ ಹೋಗ್ತದೆ. ಅಂದ್ರೆ ಅದ್ರ ಅಡಿಕೆ ಎಂತ ಕೂಡ ಆಗುದಿಲ್ಲ. ಹಾಗೆ ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕೇ ಬೇಕು ಮನೆಯಲ್ಲಿ ಪರ್ಮನೆಂಟ್ ಇರುವವರು. ಇಲ್ಲದಿದ್ರೆ ಕೆಲಸಕ್ಕೆ ಜನವನ್ನಾದ್ರೂ ಇಟ್ಕೊಂಡು ಕ್ಲೀನ್ ಮಾಡಿಸ್ಬೇಕಾಗ್ತದೆ. ಹಾಗೆ ಅಪ್ಪ ಅದಕ್ಕೆ ಕಂಪನಿದು ಕೆಲಸ ಎಲ್ಲ ಬಿಟ್ಟು ಈಗ ಕೃಷಿಯನ್ನೇ ನೋಡ್ಕೊಳ್ಳುವ ಅಂತೇಳಿ ಕೃಷಿಯನ್ನೇ ನೋಡ್ಕೊಳ್ತಿದ್ದಾರೆ. ಬಾ ಬಾ ನೋಡಿ, ಅದು ಇಲ್ಲಿಗೆ ಹೋಗ್ತದೆ, ಒಟ್ರಾಸಿ ಹೋಗ್ತಾ ಉಂಟು. ರೋಡಲ್ಲಿ ಹೋಗ್ತಾರೆ, ರೋಡಿಂದ. ನಾಯಿ ಅದಕ್ಕೆ ನೋಡುದು, ನಂಗೆ ಗೊತ್ತೇ ಇಲ್ಲ. ಅಲ್ಲಿ ಬೆಕ್ಕೆಲ್ಲ ಉಂಟು. ಬೆಕ್ಕು ಎಂತ ಮಾಡಿದ ಅದಕ್ಕೆ. ಬಾ 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 ಅಂತೇಳಿ ಹೋಗ್ತಾ ಉಂಟು. ಅದಕ್ಕೆ ಎಂಥದ್ದು ತಿನ್ಲಿಕ್ಕೆ ಸಿಗ್ಲಿಕ್ಕೆ ಆ ಸೈಡ್ ಹೋಗುದು ಬೆಕ್ಕು. ಪಿಂಕು ಓಡಿಸುದದು. ಪಿಂಕು ಎಂತ ಮಾಡುದಲ್ಲಿ? ಪಿಂಕು ಓಡಿಸ್ತದೆ ಸುಮ್ಮನೆ. ಅದು ಅದು ಓಡಿಸುದಿಲ್ಲ ನೋಡಿ. ಇದು ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಲೆ ಉಂಟಲ್ಲ, ಅದು ಪದಾರ್ಥ ಮಾಡ್ಲಿಕ್ಕೆ. ಇದು ಫಸ್ಟಿಗೆ ಮಸಾಲನ್ನು ಬೇಯಿಸಿದ್ದು. ಯಾಕೆ ಗೊತ್ತುಂಟ, ಅದೆಲ್ಲ ಸರಿ ಇದಿಲ್ಲ, ಅದಕ್ಕೆ ಹಿಡಿದಿಲ್ಲ, ಅಂದ್ರೆ ಸರಿ ಬೇಯುವುದಿಲ್ಲ. ಅದು ಸ್ವಲ್ಪ ಸುಕ್ಕ ಮಾಡೋದಲ್ಲ. ಹಾಗೆ ಒಗ್ಗರಣೆ ಕೂಡ ಫಸ್ಟೇ ಹಾಕೋದು. ಈಗ ಬೆಂಕಿಯನ್ನು ಮಾತ್ರ ಆಫ್ ಮಾಡಿದ್ದೇನೆ, ಆಫ್ ಮಾಡಿ ಹಾಕುದು. ಯಾಕೆ ಒಗ್ಗರಣೆ ಹಾಕುದಿಲ್ಲ, ಅದು ಇದು ಎಲ್ಲ ಇದಾಗ್ತದೆ, ಎಲ್ಲ ಆಗಿದೆ. ಅದು ಇದು ಬಿಸಿ ಅಂದ್ರೆ ಬೆಂದಿದೆ ಮಸಾಲ ಎಲ್ಲ. ಮತ್ತೆ ಗ್ಯಾಸ್ ಆನ್ ಮಾಡ್ಲಿಕ್ಕಿಲ್ವಾ? ಗ್ಯಾಸ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡುದು, ಚಂದ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಇದು ಬೇಯಿಸಿದ ಇದನ್ನು ಹಾಕುದು. ಹಲಸಿನ ಸೋಲೆ ಮತ್ತೆ ಇದೆಲ್ಲ ಹಾಕಿದ್ದೇನೆ ಅದಕ್ಕೆ. ಟೊಮೆಟೊ, ಈರುಳ್ಳಿ ಮತ್ತೆ ಹೆಸರು ಕಾಳು ಒಳ್ಳೆಯ ಚಂದ ಮಾಡಿ ಮಿಕ್ಸ್ ಮಾಡಿ. ಒಳ್ಳೆಯ ಅಲ್ಲ, ಒಳ್ಳೆಯ ಹಲಸಿನ ಸೋಳೆಯ ಗ್ರೇವಿ. ಹಲಸಿನ ಸೋಳೆಯ ಗ್ರೇವಿ ರೆಡಿ. ನಾನಿವತ್ತು ಕುಕ್ಕರಲ್ಲಿ ಬೇಯಿಸಿದ್ದು ಬೇಗ ಬೇಯಲಿ ಅಂತ.
ಸ್ವಲ್ಪ ನೋಡಿ ಈ ರೀತಿ ಆಗಿದೆ. ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ. ಹಾಸಿನ ಸೊಳ್ಳೆ ಉಂಟಲ್ಲ ಗಟ್ಟಿ ಗಟ್ಟಿ ಅದು. ಇವತ್ತು ನೋಡುವ ಟೇಸ್ಟ್ ನೋಡ್ಬೋದು ಹೇಗೆ ಉಂಟಂತ ಹೇಳಿ. ಕುಚ್ಚಲಕ್ಕಿ ಅನ್ನ ಮತ್ತೆ ಗ್ರೇವಿ ರೆಡಿ. ಮೊನ್ನೆ ಹೇಗಿತ್ತು ಗಿಡ ಈಗ ಗಂಟು ನೋಡಿ ಇದೆಲ್ಲ ತುಂಡು ಮಾಡಿ ಇದಕ್ಕೆ ಮಣ್ಣು ಸೇರಿಸಿದ್ದು ಇಲ್ಲಿಂದ ಕೂಡ ಇಳಿತಲ್ಲ. ಇದು ಗ್ಲಾಸ್ ಹೂವಿಂದ ಉಂಟಲ್ಲ ಅದಿತ್ತು ತುಂಬ ಇಲ್ಲಿಂದ ಇದೆಲ್ಲ ತುಂಡು ಮಾಡಿ ಚಿಗುರು ಬರಲಿಕ್ಕೆ ಅದು ಇದು ಬಂದು ಮತ್ತೆ ಹೂ ಆಗ್ತದೆ. ಈಗ ಹೂವೆಲ್ಲ ಹೋಗಿದೆ ಅದು ಮಳೆ ಬಂದು ಚಿಗುರು ಬಂದು ಎಲ್ಲ ಚಂದ ಕಾಣ್ತದೆ. ಅಲ್ಲಿಂದ ಕೂಡ ಕಟ್ ಮಾಡಿದ್ದೇವೆ. ಓಡಿ ಬರುದು ನೋಡಿ ನಾವು ಮೇಲಿದ್ದೇವೆ ಅಂತ. ಈಗ ಒಳಗಿತ್ತಲ್ಲ ಒಳಗಿತ್ತು ಬಿಲ್ಲ ಈಗ ಬರ್ತದೆ. ಹೌದಂತ ಇದು ಬರ್ಲಿಕ್ಕೆ ಗೊತ್ತಿಲ್ಲ ತೋಟಕ್ಕೆ ಎಲ್ಲರೂ ಬರುದು. ನಾವು ಈಚೆ ಕರ್ಕೊಂಡು ಬರುದಿಲ್ಲ ಹಾ ಉಂಟು ಅಂತ ಹೇಳಿ. ಇದು ಗಿಡನೆಲ್ಲ ತುಂಡು ಮಾಡಿದ್ರೆ ಅದು ಚಿಗುರು ಬರ್ತದೆ ನೋಡಿ ಇಲ್ಲಿಂದ. ಈಗ ಇಲ್ಲಿಂದೆಲ್ಲ ಚಿಗುರು ಬಂದು ಬಂಬಲಾಗಿ ಹೂ ಆಗ್ತದೆ, ಅಂದರೆ ಜಾಸ್ತಿ ಹೂ ಆಗ್ತದೆ. ಅದಕ್ಕೆ ಮಳೆಗಾಲದಲ್ಲಿ ಯಾವ ಗಿಡನೂ ಕೂಡ ತುಂಡು ಮಾಡಬೇಕು. ಎಲ್ಲ ಗಿಡವನ್ನಲ್ಲ, ಹೂವಿನ ಗಿಡವನ್ನು ಮಾತ್ರ. ಗುಲಾಬಿ ಗಿಡ, ದಾಸವಾಳ ಅದನ್ನೆಲ್ಲ ತುಂಡು ಮಾಡಿದರೆ ಚಂದ ಹೂ ಆಗ್ತದೆ. ಇನ್ನೊಂದು ಬಂದು ಇನ್ನೊಂದು ಬಂದು ನೋಡಿ ಹೀಗೆ ಕಾಣ್ತದೆ. ಆಗ ಅಲ್ಲಿದ್ದು ಹೂ ಎಲ್ಲ ನೋಡಿ ಬೋರ್ ಎಲ್ಲ ತೆಗ್ದಾಗಿದೆ. ಹಾಗೆ ಬೋರ್ ಕಾಣ್ತದೆ. ಇದೆಲ್ಲ ತುಂಡೇ ಮಾಡುದು ತೆಗಿದೆ ಎಲ್ಲ ಇದನ್ನು ತೆಗಿ. ಮನಿ ಪ್ಲಾಂಟ್ ಇದು ಬೇಡ ಇಲ್ಲಿ ಅಂತ ಹುಳ ಆಗ್ತದೆ ಅದಕ್ಕೆ. ಮತ್ತೆ ಅದು ಯಾಕೆ ಅದು ಗೊತ್ತಿಲ್ಲ ಅಂತ. ಇಲ್ಲಿ ಯಾವುದೇ ಗಿಡ ನೆಟ್ರೆ ಅದಕ್ಕೆ ತಂಪಾಗಿ ಇಲ್ಲಿ ಚಂದ ಆಗ್ತದೆ ಕುತ್ಕೊಳ್ಳಿ. ಹಾಗೆ ಅದು ಈ ಸೈಡ್ ಇದಿರ್ಲಿ ಅಂತ. ಈ ಸೈಡ್ ಇದಿರ್ಲಿ. ತುಂಡೇ ಮಾಡುದು. ಇದು ಒಂದು ಗಿಡ ಕೂಡ ಅದ ಹುಳ ಆಗ್ತದೆ. ನನಗೆ ಅದು ನೋಡ್ಲಿಕ್ಕೆ ಆಗುದಿಲ್ಲ. ಹುಳ ಆಗ್ತದೆ ಅದಕ್ಕೆ ಇದನ್ನು ತೆಗಿಯೋದು ಎಲ್ಲ. ಯಾವುದು ಕೂಡ ಬೇಡ, ಗಿಡ ಸಹ ಬೇಡ, ಮಣ್ಣು ಸಹ ಬೇಡ. ಇದು ಮಾಡುದಿಲ್ಲ, ಹಿಂದೆ ಮಾಡ್ತಿದ್ದು ಇದು ಚಂದ ಕಾಣ್ತಿದೆ. ಈಗ ಇನ್ನು ಬೋರ್ ಕಾಣ್ತದೆ. ಇನ್ನುಂಟಲ್ಲ ಬೇರೆ ಗಿಡವನ್ನು ಇಡೋದು ನೋಡಿ. ಇಲ್ಲೆಲ್ಲ ತೆಗ್ದು ಇನ್ನು ಬೋರ್ ಈ ಸೈಡ್ ಬಂದು ತೋರಿಸ್ತದೆ. ಕೂಡ ಪರವಾಗಿಲ್ಲ. ಈ ಹುಳದ ಕಾಟದಿಂದ ಯಾವ್ದು ಗಿಡ ಸಹ ಹುಳ ಆಗುದು ಹಾಗೆ. ಎಲ್ಲ ತೆಗೆಯುದು. ಈಚೆ ಪಾಟಲ್ಲಿ ಉಂಟು, ಈಚೆ ಪಾಟಲ್ಲಿ ಇಲ್ಲ. ಅಲ್ಲಿ ಉಂಟು ಹುಳ ಉಂಟು ಅದಕ್ಕೆ ನೋಡಿ. ಇಲ್ಲಿ ನೋಡಿ ಹುಳ ಕಾಣ್ತದ. ಇದೇ ರೀತಿಯ ಹುಳ ಅಂತ ಅದಕ್ಕೆ. ಇಲ್ಲಿ ನೋಡಿ ಅವತ್ತು ಬಂತಲ್ಲ ಇದಕ್ಕೆ ಶಂಖಪುಷ್ಪಕ್ಕೆ ಅದೇ ಹುಳ. ಅದು ತಂಪಿದ್ದಲ್ಲಿ ಬರುದಾ ಅಂತಲ್ಲ. ಎಲೆ ಎಲ್ಲ ತಿಂದಾಗಿದೆ ಅರ್ಧ ಮಾತ್ರ. ಇನ್ನು ತೆಗಿಯುವುದಿದನೆಲ್ಲ ನೋಡಿ. ನಮ್ಮ ಲಕ್ಕಿ ಎಂತದ ತುಂಬಾ ಟೈಮ್ ಆಯ್ತಲ್ಲ ಸೋರಿಸಿ. ಈಗ ಬಿಸಿಲು ಇವತ್ತು ಫಸ್ಟ್ ಟೈಮ್ ಬಂದದ್ದು. ಇವಾಗ ಯಾವಾಗಲೂ ತರ್ತೇವೆ, ಇವತ್ತು ಫಸ್ಟ್ ಟೈಮ್ ಬಿಸಿಲು ಬಂದದ್ದು. ಅಡಿಕೆಗೆ ಜನ ಬೇಕಂತಲಿಲ್ಲ ಸುಳಿಲಿಕ್ಕೆ. ಇವತ್ತಿನ ವ್ಲಾಗ್ ಅನ್ನು ಮುಗಿಸೋದು. ಹಾಗೆ ನಿಮಗೆ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಹಾಗೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೆ ಇನ್ನು ಮತ್ತೆ ಸಿಗುವಲ್ಲ, ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ಬಾಯ್.